ಭಾರವಾಗ್ಬಿಟ್ಟಿವೆ ಸರ್ಕಾರಿ ಇಲಾಖೆಗಳು. ಸರ್ಕಾರಿ ಇಲಾಖೆಗಳಿಂದಾನೇ ಕೋಟ್ಯಂತರ ರೂಪಾಯಿ ನೀರಿನ ತೆರಿಗೆ ಹಾಗೆ ಬಾಕಿ ಉಳ್ಕೊಂಡಿದೆ. ಹೀಗಾಗಿ ಇದೇ ಈಗ ತಲೆಬಿಸಿಯಾಗಿ ಪರಿಣಮಿಸಿದೆ ಪಾಲಿಕೆಗೆ. ಸರ್ಕಾರಿ ಇಲಾಖೆ ಸೇರಿದಂತೆ ನಾಗರಿಕರಿಂದ 230 ಕೋಟಿ ನೀರಿನ ತೆರಿಗೆ ಬಾಕಿ ಉಳ್ಕೊಂಡಿದೆ. ಪಾವತಿ ಮಾಡೋದು ಯಾವಾಗ? ಹೀಗಾಗಿ ಸರ್ಕಾರಿ ಇಲಾಖೆಗಳೇ ಈ ರೀತಿಯಾಗಿ ಪೆಂಡಿಂಗ್ ಇಟ್ಕೊಂಡಿರೋದ್ರಿಂದ ಈ ಇಲಾಖೆಗಳೇ ಈಗ ಹುಬ್ಬಳ್ಳಿ ಧಾರವಾಡ ಪಾಲಿಕೆಗೆ ಭಾರವಾಗ್ಬಿಟ್ಟಿವೆ. ಇನ್ನು ಈ ವಸೂಲಿಗೆ ಅಂತೇಳಿ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಕೈಗೊಳ್ಳೋದಕ್ಕೆ ಸೂಚಿಸಿದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ತೆಗೆದುಕೊಳ್ತಾ ಇರೋದು. ಅಧಿಕಾರಿಗಳು ವಸೂಲಿಗೆ ಮುಂದಾಗ್ತಿಲ್ಲ. ಪಾಲಿಕೆಗೆ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಸೂಚನೆಯನ್ನ ಕೊಟ್ಟಿದೆ. ತೆರಿಗೆ ವಸೂಲಿ ಮಾಡೋದಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ ಪಾಲಿಕೆಯ ಅಧಿಕಾರಿಗಳು. 93.93 ಲಕ್ಷ ರೂಪಾಯಿ ಬಾಕಿ ಉಳಿಸ್ಕೊಂಡಿರುವಂಥ ಕಿಮ್ಸ್ ಸೇರಿದಂತೆ ಇತರೆ ಇಲಾಖೆಗಳು ಕೂಡ ಇದೇ ರೀತಿಯಾಗಿ ನೀರಿನ ಬಿಲ್ಲನ್ನು ಪಾವತಿ ಮಾಡದೆ ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿವೆ. ಹೀಗಾಗಿ ಈ ರೀತಿಯಾಗಿ ನಾಗರಿಕರು ಹಾಗೂ ಕಿಮ್ಸ್ ಇರ್ಬೋದು, ವಿವಿಧ ಸರ್ಕಾರಿ ಇಲಾಖೆಗಳು ನೀರಿನ ಬಿಲ್ ಪಾವತಿ ಮಾಡದೆ ಕೋಟ್ಯಂತರ ರೂಪಾಯಿ ಹಾಗೆ ಬಾಕಿ ಉಳಿಸ್ಕೊಂಡಿರೋದ್ರಿಂದ ಪಾಲಿಕೆಗೆ ಇದೇ ತಲೆನೋವಾಗಿದೆ. ಈಗ ಹೇಗೆ ವಸೂಲಿ ಮಾಡೋದು, ಹೇಗೆ ಇವ್ರ ಹತ್ರ ಪಾವತಿ ಮಾಡಿಸೋದು, ಅದೇ ಒಂದು ರೀತಿಯ ಸವಾಲಿನ ಕೆಲಸ ಆಗಿದೆ. ಈಗಾಗಲೇ ಸೂಚನೆ ಕೊಟ್ಟಿದ್ರು ಕೂಡ ಪಾಲಿಕೆ ಅಧಿಕಾರಿಗಳು ಮಾತ್ರ ಅದಕ್ಕೆ ಕ್ಯಾರೆ ಅಂತಿಲ್ಲ, ನೋಟಿಸ್ ಕೊಡ್ತಾ ಇಲ್ಲ, ಅಥವಾ ಅವರನ್ನ ಕರೆದು ವಿಚಾರಿಸಿ ಯಾವಾಗ ಬಿಲ್ ಪಾವತಿ ಮಾಡ್ತೀರಾ ಅಂತ ಕೇಳ್ತಾ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಹಾಗಾಗಿ ಇದೇ ತಲೆನೋವಾಗ್ಬಿಟ್ಟಿದೆ ಪಾಲಿಕೆಗೆ. ಅಲ್ಲಿ ವಿವಿಧ ಸ್ಥಳೀಯ ಸಂಸ್ಥೆಗಳು, ಒಂದೆರಡು ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತಿಯಿಂದ ನಮಗೆ ಸ್ವಲ್ಪ ಈ ವಾಟರ್ ಟ್ಯಾಕ್ಸ್ ಬರೋದು ಬಾಕಿ ಇದೆ. ಬೇರೆ ಬೇರೆ ಕೆಲವು ಸರ್ಕಾರಿ ಸಂಸ್ಥೆಗಳಿಂದನೂ ಬರೋದು ಬಾಕಿ ಇದೆ. ಅವ್ರಿಗೆ ಕೂಡ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಅತಿ ಶೀಘ್ರದಲ್ಲಿ ಅದನ್ನ ಪೇ ಮಾಡ್ತಾನೆ ಅಂತ ಒಪ್ಕೊಂಡಿದ್ದಾರೆ. ಅಂದಾಜು 230 ಕೋಟಿ ಬಾಕಿ ಇದೆ. ಸೊ ಅದು ಬಿಟ್ಟು ಬೇರೆ ಬೇರೆ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ ಕೂಡ ಅಲ್ಲಿ ಒಂದು 30 ಕೋಟಿ ಬಾಕಿ ಇದೆ. ಸೊ ಒಟ್ಟು 230 ಕೋಟಿ ಬಾಕಿ ಇದೆ. ಸೊ ನಮ್ಮ KOWC ಮುಖಾಂತರ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಅತಿ ಶೀಘ್ರದಲ್ಲಿ ಅದೆಲ್ಲ ಕಲೆಕ್ಟ್ ಮಾಡೋ ಒಂದು ವ್ಯವಸ್ಥೆ ಮಾಡ್ತೀವಿ. ಎಷ್ಟು ವರ್ಷದಿಂದ ಬಾಕಿ ಇದು ಸುಮಾರು ವರ್ಷಗಳಿಂದ ಬಾಕಿ ಇದೆ. ಅದು ಎಕ್ಸಾಕ್ಟಾಗಿ ನಿಖರವಾಗಿ ಯಾವ ವರ್ಷದಿಂದ ಬಾಕಿ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ. ಅದರಲ್ಲಿ ಇಂಟ್ರೆಸ್ಟ್ ಕೂಡ ಅಕ್ಯುಮುಲೇಟ್ ಆಗಿದೆ. ಹೀಗಾಗಿ ಸ್ವಲ್ಪ ಜಾಸ್ತಿನೇ ಇದೆ. 230 ಕ್ರೋರ್ಸ್ ಒಟ್ಟು ನಮ್ಗೆ ಬರೋದು ಬಾಕಿ ಇದೆ. ಅಲ್ಲಿ ವಿವಿಧ ಸ್ಥಳೀಯ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಈಗಾಗಲೇ ಸುಮಾರು ವರ್ಷಗಳಿಂದ ಏನಿವತ್ತು ಮಹಾನಗರ ಪಾಲಿಕೆ ಸುಮಾರು 230 ಕೋಟಿಗಿಂತ ಹೆಚ್ಚು ಸರ್ಕಾರಿ ಒಂದು ಇಲಾಖೆಯಲ್ಲಿ ಇದನ್ನು ನೀರಿನ ಬಿಲ್ ಕಟ್ಟಬೇಕಾಗಿತ್ತು. ಅನೇಕ ನೀರಿನ ಬಿಲ್ಗಳು ಬಾಕಿ ಉಳಿಸ್ಕೊಂಡಿದ್ದಾವೆ. ಈ ಬಡತನ ಅಂದರೆ ಸ್ಲಮ್ ಏರಿಯಾದಲ್ಲಿ ಸಣ್ಣ ಮನೆ ಇದ್ದಂಥವ್ರಿಗೆ ಇವ್ರಿಗೆ ನೀರಿನ ಬಿಲ್ ಕಟ್ಟಿಲ್ಲ, ನಳ ಕಟ್ ಮಾಡ್ತೀವಿ ಅನ್ನುವಂಥ ಮಾತು ಹೇಳ್ತಾರೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಸಂಬಂಧಪಟ್ಟವರು ಸರ್ಕಾರಕ್ಕೆ ಬಟ್ಟು ಮಾಡಿ ತೋರಿಸ್ತಾರೆ. ಅನುದಾನ ಬಂದಿಲ್ಲ, ಯಾವ ಥರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರಿ ಕಚೇರಿಗಳಲ್ಲಿ ಹಾಕಿರುವಂಥ ನಳಗಳ ನೂರಾರು ಕೋಟಿ ರೂಪಾಯಿ ಹಣವನ್ನು ಯಾಕೆ ವಸೂಲಿ ಮಾಡಿಲ್ಲ? ಯಾಕೆ ಅದನ್ನು ನೀವು ಹಣನ ಬಾಕಿ ಇಡಿಸ್ಕೊಂಡಿದ್ದೀರಿ? ತಕ್ಷಣ ಅಂಥವ್ರ ಮೇಲೆ ನೀವು ಹಣ ವಸೂಲಿ ಮಾಡಿಕೊಂಡು ಅಭಿವೃದ್ಧಿಗೆ ಹಣ ಹಾಕೋಬೇಕು. ಈಗ ಯಾಕಂದರೆ ಸಾರ್ವಜನಿಕವಾಗಿ ಯಾವ ಅಭಿವೃದ್ಧಿನೂ ಕಾಣ್ತಾ ಇಲ್ಲ. ಹಾಗಾಗಿ ಒಂದೇ ಬಿಲ್ಲಲ್ಲ, ಮಹಾನಗರ ಪಾಲಿಕೆಯಲ್ಲಿ ಸಂಬಂಧಪಟ್ಟ ಎಲ್ಲ ಬಿಲ್ಗಳನ್ನು, ಸರ್ಕಾರಿ ಕಚೇರಿಗಳಿರುವಂಥ ಬಿಲ್ಗಳನ್ನು ತಾವು ಪಡ್ಕೊಂಡು ಅಭಿವೃದ್ಧಿ ಮಾಡಿಸ್ಬೇಕು. ಸರ್ಕಾರಿ ಅಧಿಕಾರಿಗಳು ನೀರಿನ ಬಿಲ್ಲನ್ನು ವಸೂಲಿ ಮಾಡಬೇಕು, ಅಭಿವೃದ್ಧಿ ಕೆಲಸ ಹೆಚ್ಚುಗೊಳಿಸ್ಬೇಕಂತೇಳಿ ನಮ್ಮ ಮಾಧ್ಯಮ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಈ ರೀತಿಯಾಗಿ ನೀರಿನ ಬಿಲ್ ಪಾವತಿ ಮಾಡದೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಏನ್ ಕತೆ ಅಂತ? ಈ ರೀತಿ ದೊಡ್ಡ ದೊಡ್ಡ ಇಲಾಖೆಗಳೇ ಹೀಗೆ ಮಾಡಿದ್ರೆ ಜನಸಾಮಾನ್ಯರು ಹೇಗೆ ಬಿಲ್ ಕಟ್ತಾರೆ? ಏನ್ ಕತೆ? ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದರೆ ರಾಜ್ಯದಲ್ಲಿಯೇ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಇದು ಕೇವಲ ಹೆಸರಿಗೆ ಮಾತ್ರ. ಅಭಿವೃದ್ಧಿಯಲ್ಲಿ
ದೊಡ್ಡದಂತಹ ಶೂನ್ಯವನ್ನು ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇವತ್ತು ಕಂಡಿದೆ. ಅದರಲ್ಲಿ ಎಲ್ಲಿ ನೋಡಿದರೂ ತಗ್ಗು ಗುಂಡಿಗಳು ಧೂಳ ಇವತ್ತು ಅವಳಿ ನಗರದಲ್ಲಿ ಕಾಣ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ ಅಭಿವೃದ್ಧಿ ಆಗಿಲ್ಲ, ರಸ್ತೆಗೆ ಇವತ್ತು ಅನುದಾನ ಬಿಡುಗಡೆ ಆಗಿಲ್ಲ ಅಂತೇಳಿ ಒಂದು ಕಡೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸರ್ಕಾರತ್ತ ಬಟ್ಟು ಮಾಡ್ತದೆ. ಆದರೆ ಇದೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಒಂದು ದಿವ್ಯ ನಿರ್ಲಕ್ಷ್ಯತನದಿಂದ ಬರೋಬ್ಬರಿ 230 ಕೋಟಿ ರೂಪಾಯಿ ಇವತ್ತು ನೀರಿನ ಬಿಲ್ ಬಾಕಿ ಇದೆ. ಅದು 230 ಕೋಟಿ ರೂಪಾಯಿ ನೀರಿನ ಬಿಲ್ ಯಾವ ಇಲಾಖೆಗಳು ಅಂತ ನೋಡಿದಾಗ ಇಲ್ಲಿ ಅಂದರೆ ಸರ್ಕಾರದ ಇಲಾಖೆಗಳೇ ಇಲ್ಲಿ ಅಂದರೆ ನೀರಿನ ಬಿಲ್ ಬಾಕಿ ಉಳಿಸ್ಕೊಂಡಿವೆ. ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂದರೆ ತಹಸೀಲ್ದಾರ್ ಕಚೇರಿಗಳಿರ್ಬೋದು ಮತ್ತು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಇರ್ಬೋದು ಮತ್ತು ಇನ್ನೊಂದು ಕಡೆ ಅಂತಂದರೆ ಕುಂದಗೋಳ ತಾಲೂಕ್ ಪಂಚಾಯತ್ ಇರು. ಯಾಕಂದರೆ ಈ ಒಂದು ನೀರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ನೀರು ಇವತ್ತು ಕುಂದಗೋಳ ತಾಲೂಕ್ ಪಂಚಾಯತಿಗೂ ಮತ್ತು ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿಗಳಿಗೂ ಈ ನೀರು ಸರಬರಾಜು ಆಗುತ್ತೆ. ಈ ಒಂದು ನೀರಿನ ಕರವನ್ನು ಇಲ್ಲಿ ಅಂತಂದರೆ ಬಾಕಿ ಉಳಿಸಿಕೊಂಡಿವೆ. ಈ ನೀರಿನ ಕರ ಎಷ್ಟು ಅಂತ ನೋಡಿದಾಗ ಇಲ್ಲಿ ಅಂದರೆ ಒಂದಲ್ಲ ಎರಡಲ್ಲ 230 ಕೋಟಿ ರೂಪಾಯಿ ಇಲ್ಲಿ ಸುಮಾರು ವರ್ಷಗಳಿಂದ ಈ ಬಿಲ್ ಬಾಕಿ ಉಳಿಸಿಕೊಂಡಿದೆ. ಬಾಕಿಯನ್ನು ವಸೂಲಿ ಮಾಡಬೇಕಾದಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿ ಮುಳುಗಿದ್ದಾರೆ. ಈ ಗಾಢ ನಿದ್ರೆ ಅಂದರೆ ಈ ಒಂದು 230 ಕೋಟಿ ರೂಪಾಯಿ ಇವತ್ತು ದಿನೇ ದಿನೇ ಬಾಕಿ ಉಳಿದೆ. ಆ ಹಣ ಜೊತೆಗೆ ಇವತ್ತು 230 ಕೋಟಿ ರೂಪಾಯಿ ಹಣ ಜೊತೆಗೆ ಇಲ್ಲಿ ಅಂತಾರೆ ಬಡ್ಡಿಯೂ ಸಹ ಇಲ್ಲಿ ಅಂತಾರೆ ಬೆಳೆಯುತ್ತಲೇ ಹೊರಟಿದೆ. ಹೀಗಾಗಿ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು AC ರೂಮ್ನಿಂದ ಹೊರಗಡೆ ಬರಬೇಕು. ಹೊರಗಡೆ ಬಂದು ಯಾವ್ಯಾವ ಇಲಾಖೆಯಿಂದ ಇವತ್ತು ತಮಗೆ ನೀರಿನ ಬಿಲ್ ಬರಬೇಕು ಆ ನೀರಿನ ಬಿಲ್ಲನ್ನು ವಸೂಲಿ ಮಾಡಬೇಕು ಅಂತೇಳಿ ಅವಳಿ ನಗರ ಜನರ ಆಗ್ರಹಿಸ್ತಾರೆ. ಕೇವಲ ಅವಳಿ ನಗರ ಜನರ ಆಗ್ರಹ ಇಷ್ಟೇ ಏನು ಅಂದರೆ ನೀವು ಸರ್ಕಾರದ ಕಡೆ ಬಟ್ಟು ಮಾಡಿ ಸರ್ಕಾರದ ಕಡೆ ಇಲ್ಲಿ ಅಂದರೆ ಹಣ ಕೇಳಿ, ಅದರ ಜೊತೆಗೆ ಇಲ್ಲಿ ಅಂತಂದರೆ ತಮ್ಮ ಏನು ಈಗ ಸಂಪನ್ಮೂಲ ಏನಿದೆ ಆ ಸಂಪನ್ಮೂಲವನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಅಂತಾರೆ ತೆರಿಗೆಯನ್ನು ಸಂಗ್ರಹ ಮಾಡಬೇಕು, ಅದರಲ್ಲಿ ನೀರಿನ ಕರವನ್ನು ಸಂಗ್ರಹ ಮಾಡಬೇಕು. ಈ ರೀತಿಯಾಗಿ 230 ಕೋಟಿ ರೂಪಾಯಿ ಹಲವು ವರ್ಷಗಳಿಂದ ಇದು ಬಾಕಿ ಉಳಿಸಿಕೊಂಡಿದೆ. ಅಂದರೆ ಇಲ್ಲಿವರೆಗೂ ನೀವೇನು ಮಾಡಿದ್ರಿ, ಯಾಕೆ ವಸೂಲಿ ಮಾಡಿಲ್ಲ? ಇನ್ನಾದರೂ ಸಹ ಇಲ್ಲಿ ಅಂತಾರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಕ್ಷಣವೇ ಇಲ್ಲಿ ಅಂತಾರೆ 230 ಕೋಟಿ ರೂಪಾಯಿ ಹಣವನ್ನು ಇಲ್ಲಿ ಅಂತಾರೆ ವಸೂಲಿ ಮಾಡಿ ಅವಳಿ ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತೇಳಿ ಇವತ್ತು ಹುಬ್ಬಳ್ಳಿ ಧಾರವಾಡ ಜನರ ಆಗ್ರಹವಾಗಿದೆ. ಥ್ಯಾಂಕ್ ಯು ಎಲ್ಲಪ್ಪ ಡೀಟೇಲ್ಸ್ಗೆ.